ಹಾಯ್ ಹಲೋ ನಮಸ್ಕಾರ. ಬನ್ನಿ ಇವತ್ತೊಂದು ಯುನೀಕಾಗಿ ಕೆಸುವಿನ ಎಲೆಯಿಂದ ರೆಸಿಪಿನ ಹೇಳ್ಕೊಡ್ತಿದ್ದೀನಿ. ನಾನು ಇವತ್ತು ಇದರಿಂದ ಚಟ್ನಿ ಮಾಡಿದ್ದೆ, ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಆ ಎಲೆಯನ್ನು ಜಸ್ಟ್ ಚಾಪ್ ಮಾಡ್ಕೊಂಡಿದ್ದೀನಿ. ಚಾಪ್ ಮಾಡ್ಬೇಕಾದ್ರೆ ಕೈಗೆ ಒಂದು ಕೊಬ್ಬರಿ ಎಣ್ಣೆ ಹಚ್ಕೊಳ್ರಿ, ಇಲ್ಲಾಂದರೆ ಹುಣಸೆ ರಸ ಹಚ್ಕೊಂಡು ಕೂಡ ಮಾಡ್ಕೊಳ್ಳಿ, ಬಿಕಾಸ್ ಅದು ಕಡ್ತಾ ಇರುತ್ತೆ. ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಇದಕ್ಕೆ ಒಂದೇ ಒಂದು ಹಸಿಮೆಣಸು ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ತುಂಬ ನೀರು ಹಾಕಿದರೆ ಅದರಲ್ಲಿ ಬೇಗ ಕುಕ್ ಆಗಿಬಿಟ್ಟು ಅದರಲ್ಲೆಲ್ಲ ನೀರಲ್ಲೇ ಅಂಶ ಹೋಗ್ಬಿಡುತ್ತೆ. ಸೊ ಚಟ್ನಿ ಹಾಕೋಕೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ನೀರಿಂದ ಕುಕ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಡೈರೆಕ್ಟಾಗಿ ಕೂಡ ಕುಕ್ ಮಾಡ್ಕೋಬೋದು, ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಲ್ಲ ಎಳೆದಿದೆ ಅಂದರೆ ಬೇಗ ಕುಕ್ ಆಗುತ್ತೆ. ಸೊ ನೋಡ್ಕೊಂಡು ಮಾಡ್ಕೊಳ್ಳಿ. ಎಲ್ಲ ಎಲೆ ತಿನ್ನೋಕ್ಕಾಗಲ್ಲ, ಬಟ್ ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ, ಐರನ್, ಫೋಲಿಕ್ ಆ್ಯಸಿಡ್, ಹೀಗೆ ಈ ಥರದ್ದು ಫೈಬರ್ ಅಂಶ ತುಂಬ ಇರುತ್ತೆ. ಇದರಲ್ಲಿ ತುಂಬ ಒಳ್ಳೆಯದು. ಅಂದರೆ ಡಯಟ್ ಮಾಡೋರಿಗೆಲ್ಲ ತುಂಬ ಒಳ್ಳೆಯದು, ಅಂದರೆ ವೆಯ್ಟ್ ಲಾಸ್ ಮಾಡೋರಿಗೆ ಆ ಥರದ್ದೆಲ್ಲ ತುಂಬ ಒಳ್ಳೆಯದು. ಫ್ಯಾಟ್ ಕೂಡ ಕರಗಿಸುತ್ತೆ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ಸಿಕ್ಕಿದ್ರೆ ಮಾತ್ರ ಮಿಸ್ ಮಾಡಬೇಡಿ. ನಾವು ಮಲೆನಾಡು ಸೈಡಲ್ಲಿ ತುಂಬ ವೆರೈಟೀಸ್ ಮಾಡ್ಕೋತೀವಿ. ಆ ಗಿಡದ ಯಾವ ಪಾರ್ಟ್ಸ್ ಕೂಡ ಬಿಡೋಲ್ಲ, ಅಷ್ಟು ಯೂಸ್ ಮಾಡ್ಕೋತೀವಿ, ಅಷ್ಟು ವೆರೈಟೀಸ್ ಮಾಡ್ಕೋತಾರೆ ಮಲೆನಾಡು ಸೈಡಲ್ಲಿ. ಸೊ ಹಾಗಾಗಿ ನಿಮಗೂ ಕೂಡ ಒಂದೇ ಒಂದು ರೆಸಿಪಿ ತೋರಿಸೋಣ ಅಂಥೇಳಿ. ಪತ್ರೊಡೆ ಎಲ್ಲ ತುಂಬ ಚೆನ್ನಾಗುತ್ತೆ ಮತ್ತು ಬೇಗ ಫಿಲ್ಲಿಂಗ್ ಕೂಡ ಇರುತ್ತೆ ನಿಮಗೆ ಹೊಟ್ಟೆ. ನಾನಿವಾಗ ಬೆಳ್ಳುಳ್ಳಿನ ಹಾಗೆ ಹಾಕ್ತಿದ್ದೀನಿ. ಏನು ಅದು ಲೈಕ್ ಏನು ಫ್ರೈ ಮಾಡಿಲ್ಲ, ಏನೂ ಮಾಡಿಲ್ಲ, ಜಸ್ಟ್ ಡೈರೆಕ್ಟಾಗಿ ಹಾಕ್ತೀನಿ. ಇದರಿಂದ ಕೂಡ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಹುಣಸೆಹಣ್ಣು ಮಾತ್ರ ಎಲೆ ಜೊತೆ ಯಾವುದೇ ಐಟಮ್ ಮಾಡಿದರೂ ಬೇಕೇ ಬೇಕು. ಜಸ್ಟ್ ಇವಾಗ ಉಪ್ಪು ಹಾಕಿ ಗ್ರೈಂಡ್ ಮಾಡಿದರೆ ನಮ್ಮ ಚಟ್ನಿ ರೆಡಿ ಆಗುತ್ತೆ. ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹಳಬ್ರಿದ್ದರೆ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ನನಗೆ ನಿಮ್ಮ ಸಪೋರ್ಟ್ ಬೇಕು. ಹಾಗಾಗಿ ಹೊಸಬ್ರು ಯಾರೇ ಚಾನಲ್ ಮಾಡಿದ್ರೂ ಅಷ್ಟು ಎಫರ್ಟ್ ಇಲ್ಲದೆ ಅಂತೂ ಮಾಡಲ್ಲ. ಸೊ ಎಲ್ಲ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ, ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ಇಲ್ಲ ಬೇರೆ ಯಾವ ಥರ ಮಾಡ್ತೀರಾ ಚಟ್ನಿ ರೆಸಿಪಿ ನನಗೂ ಸ್ವಲ್ಪ ಶೇರ್ ಮಾಡಿ. ನಾವಂತೂ ಸಿಂಪಲಾಗಿ ಹೀಗೆ ಮಾಡ್ಕೊಳ್ಳೋದು. ನಾನು ಅಪರೂಪಕ್ಕೆ ಮಾಡ್ತಿರ್ತೀನಿ ನಾನು, ಬಿಕಾಸ್ ನಮ್ಮ ಇದರಲ್ಲೇ ಹಾಕ್ಕೊಂಡಿದ್ದೀನಿ, ನಂಗೆ ಪದೇ ಪದೇ ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು. ನಮ್ಮದಿನ ಚಿಕ್ಕ ಗಿಡ ಇದೆ. ಸೊ ಬಟ್ ನಾನಂತೂ ಯೂಸ್ ಮಾಡ್ತಾ ಇರ್ತೀನಿ ರೆಗ್ಯುಲರಾಗಿ. ತುಂಬಾ ಹೆಲ್ತಿಗೆ ಒಳ್ಳೆಯದು ಅಂತ ಗೊತ್ತಾದ್ಮೇಲೆ ಯಾಕೆ ಬಿಡಬೇಕಲ್ವ, ನಮ್ಮ ಹಿತ್ತಲ ಗಿಡ ಮದ್ದಲ್ಲ ಅಂತಾರಲ್ವ, ಹಾಗೆ ಆವಾಗಿನ ಕಾಲದಲ್ಲೆಲ್ಲ ತುಂಬ ಯೂಸ್ ಮಾಡ್ತಿದ್ರು ಈ ಥರದ್ದೆಲ್ಲ. ನಾವು ಅದನ್ನು ಬಿಟ್ಟರೆ ನೆಕ್ಸ್ಟ್ ಜನ್ರೇಷನ್ಗೆ ಅದು ಹೋಗೋದೇ ಇಲ್ಲ. ಹಾಗಾಗಿ ನಮ್ಮ ಮಲೆನಾಡು ಸೈಡಲ್ಲಿ ತುಂಬ ವೆರೈಟೀಸ್ ಮಾಡ್ತಾರೆ. ನಿಮಗೂ ಕೂಡ ಅದ್ರಲ್ಲಿ ತೋರಿಸ್ದೆ, ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು. ಇಲ್ಲ ನಿಮ್ಮ ಬೇರೆ ಏನೋ ರೆಸಿಪೀಸ್ ಇದ್ದರೆ, ಇಲ್ಲ ನೀವೇನೇನು ಥರ ಬೇರೆ ಯಾವ ವೆರೈಟೀಸ್ ಮಾಡ್ತೀರಾ ಕೆಸುವಿನ ಎಲೆಯಲ್ಲಿ ಅಂತ ಏನಾದ್ರು ಇದ್ದರೆ ನಂಗೆ ಕಮೆಂಟ್ ಮಾಡಿ. ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗುತ್ತೆ. ವೈಟ್ ರೈಸ್ ಜೊತೆ ಅಂತೂ ತುಂಬ ಒಳ್ಳೆಯದು. ಬಟ್ ಹಾಗಂತ ತುಂಬ ಜಾಸ್ತಿ ತಿನ್ನಬೇಡಿ, ಹೀಟ್ ಕೂಡ ಇದು. ಅವ್ರವ್ರ ಬಾಡಿ ಟೈಪ್ ನೋಡ್ಕೊಂಡು ತೊಗೋಬೇಕು, ಜಾಸ್ತಿ ಎಲ್ಲ ತೊಗೋಬೇಡಿ, ಸಖತ್ ಹೀಟ್ ಅದು. ಫೈಬರ್ ಅಂಶ ತುಂಬ ಇರುತ್ತೆ. ಫಿಲ್ಲಿಂಗ್ ಆಗುತ್ತೆ. ನೀವು ಒಂದು ಸತಿ ತೊಗೊಂಡ್ರೆ ಫಿಲ್ಲಿಂಗ್ ಆಗಿಬಿಟ್ರಂತೆ, ಹೊಟ್ಟೆ ಫುಲ್ ಅನಿಸುತ್ತೆ ನಿಮಗೆ. ಹಾಗಾಗಿ ಹೀಗೆ ಟ್ರೈ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.